ಹಾಯ್ ಎವ್ರಿವನ್ 5, 8 ಮತ್ತು 9ನೇ ತರಗತಿ ಬೋರ್ಡ್ ಪರೀಕ್ಷೆ ಅಪ್ಡೇಟ್ಗೆ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಸುಸ್ವಾಗತ. ಮೋಸ್ಟ್ ಆಸ್ಕ್ಡ್ ಕ್ವಶನ್ಸ್ ಬಂದ್ಬಿಟ್ಟು ಅಂತಿಮ ತೀರ್ಪು ಯಾವಾಗ ಅಂತ ಕೇಳ್ತಾ ಹೋಗ್ತಿದ್ದಾರೆ. ಅಂತಿಮ ತೀರ್ಪು ಬಗ್ಗೆ ಮಾತಾಡ್ತೀನಿ. ಅದ್ರ ಬಗ್ಗೆ ನಿಮಗೆ ಏನೆಲ್ಲ ಬೆಳವಣಿಗೆಗಳು ಕೂಡ ನಡೀತಾ ಇದೆ ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫೈನಲ್ ಡಿಸಿಷನ್ ಬಂದ್ಬಿಟ್ಟು ಮಾರ್ಚ್ 18ನೇ ತಾರೀಕು ಬಂದಿದೆ. ಅಂದರೆ ಇನ್ನೂ ಕೂಡ ಹೋಲ್ಡಿಂಗ್ ಇದೆ. ಅಂತಿಮ ತೀರ್ಪು ಇನ್ನೂ ಕೂಡ ಪ್ರಕಟಣೆಗೊಂಡಿಲ್ಲ. ಎಲ್ಲ ಆಯಾಮಗಳಲ್ಲಿ ಮಾನ್ಯ ನ್ಯಾಯಾಲಯ ಎಲ್ಲ ರೀತಿಯ ಆಯಾಮಗಳಲ್ಲಿ ಅದನ್ನು ವಿವರಣೆ ಕೂಡ ಮಾಡ್ತಾ ಇದೆ. ಶಿಕ್ಷಣ ಇಲಾಖೆ ಆಯಾಮದಲ್ಲಿ, ವಿದ್ಯಾರ್ಥಿಗಳ ಆಯಾಮದಲ್ಲಿ, ಅದೇ ರೀತಿ ಬೋರ್ಡ್ನ ಆಯಾಮದಲ್ಲಿ ಸರ್ಕಾರದ ನಿಲುವು ಏನು, ಅದೇ ರೀತಿ ಶಿಕ್ಷಣ ಸಂಸ್ಥೆಗಳ ನಿಲುವೇನು, ಎಲ್ಲ ಆಯಾಮಗಳಲ್ಲಿ ಮಾನ್ಯ ನ್ಯಾಯಾಲಯ ಇನ್ನು ಕೂಡ ವೇಟಿಂಗ್ ಲಿಸ್ಟ್ ಇಟ್ಟಿದೆ. ಇಲ್ಲಿ ದೊಡ್ಡ ಗೊಂದಲ ಶುರುವಾಗಿದೆ. ಮತ್ತೆ ಪದೇ ಆತಂಕ ಶುರುವಾಗಿದೆ. ಮೊದಲೇ ಆದೇಶ ಮಾಡ್ತಾರೆ, ಕೋರ್ಟ್ಗೆ ಹೋಗ್ತಾರೆ, ಕೋರ್ಟ್ ಮಾಡಬೇಡಿ ಅನ್ನುತ್ತೆ, ಮೇಲ್ಮನೆಗೆ ಹೋಗ್ತಾರೆ, ಮಾಡಿ ಅನ್ನುತ್ತೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ ಬಂದ್ಬಿಟ್ಟು ತಡೆಯಾಜ್ಞೆ ಕೊಡುತ್ತೆ, ನಂತರ ಹೈಕೋರ್ಟಿಗೆ ಹೇಳುತ್ತೆ ಸುಪ್ರೀಂ ಕೋರ್ಟು ವಿಚಾರಣೆ ನಡೆಸಿ ಅಂತ. ಮತ್ತೆ ಹೈಕೋರ್ಟ್ ಪೀಠ ವಿಚಾರಣೆ ನಡೆಸುತ್ತೆ. ಸುದೀರ್ಘವಾಗಿ ಕಳೆದ ದಿನಗಳಿಂದ ನಿಮಗೆ ಗೊತ್ತಿರೋ ಸುದೀರ್ಘವಾಗಿ ವಿಚಾರಣೆ ಕೂಡ ನಡೀತಾ ಇತ್ತು. ತಮ್ಮ ವಾದ ವಿವಾದಗಳನ್ನು ಕೂಡ ಮಂಡಿಸಿದ್ದಾರೆ. ಸರ್ಕಾರ ಕೂಡ ನನ್ನ ವಾದವನ್ನು ಮಂಡಿಸಿದೆ, ಯಾಕೆ ಎಕ್ಸಾಮ್ ಬೇಕು, ಪಬ್ಲಿಕ್ ಎಕ್ಸಾಮ್ ಅಂತ. ಅದೇ ರೀತಿ ಖಾಸಗಿ ಸಂಸ್ಥೆಗಳು ಇದು ಬೇಡ, ವಿದ್ಯಾರ್ಥಿಗಳಿಗೆ ಒತ್ತಡ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳು ಕೂಡ ನಡೀತಾ ಹೋಗ್ತಾ ಇದ್ದಾವೆ ಸ್ನೇಹಿತರೆ. ನೀವು ಕೂಡ ಅಬ್ಸರ್ವ್ ಮಾಡಿದ್ರಲ್ಲ ನನ್ನ ವಿದ್ಯಾರ್ಥಿಗಳೇ. ಫೈನಲಿ ಅಂತಿಮ ತೀರ್ಪು ನಿನ್ನೆನೇ ಪ್ರಕಟಣೆ ಆಗಬೇಕಿತ್ತು, ಮಾರ್ಚ್ 17ನೇ ತಾರೀಕು. ಯಾಕೋ ಗೊತ್ತಿಲ್ಲ, ಪದೇ ಎಳೆದುಕೊಂಡು ಹೋಗ್ತಾ ಇದ್ದಾರೆ. ಅಂತಿಮ ತೀರ್ಪು ಕೂಡ ಇನ್ನೂ ಕೂಡ ಪ್ರಕಟಣೆವಾಗಿಲ್ಲ. ಹಂಗಾದ್ರೆ ಅಂತಿಮ ತೀರ್ಪು ಯಾವಾಗ ಬರುತ್ತೆ ಅಂತ ನೋಡೋದಾದರೆ ಈ ವೀಕಲ್ಲಿ ನಾವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂತಿಮ ತೀರ್ಪು ಬರಲೇಬೇಕಾಗುತ್ತೆ, ಯಾಕಂದರೆ ಕಾಲ ಮೀರಿ ಹೋಗಿದೆ. SSLC ಎಕ್ಸಾಮ್, ಅದೇ ರೀತಿ PUC ಎಕ್ಸಾಮ್ ಎಲ್ಲ ಕೂಡ ನಡೀತಾ ಇದ್ದಾವೆ. ನಿಮಗೆ ಗೊತ್ತಿರೋ ಹಾಗೆ PUC ಎಕ್ಸಾಮ್ ನಡೀತಾ ಇದೆ, SSLC ಎಕ್ಸಾಮ್ ಕೂಡ ಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇದನ್ನು ಹ್ಯಾಂಡ್ಲ್ ಮಾಡ್ತಾರೆ ಗೌರ್ಮೆಂಟ್ ಅವರು, ಆಲ್ರೆಡಿ ಟೈಮ್ ಕೂಡ ಮೀರಿ ಹೋಗ್ತಾ ಇದೆ. ಅದನ್ನು ಕಾಯ್ದು ನೋಡೋಣ. ಅಂತಿಮ ತೀರ್ಪು ಒಂದೇ ಬರುತ್ತೆ, ವೆಯ್ಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ.